Hey guys, hey guys, good morning. Hi, hello ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ ಗೈಸ್. ಈಗೆದ್ದೆ, ಈಗ ಟೈಮ್ ಬಂದು ಅಲ್ಲ 5 ಗಂಟೆಗೆ ಎದ್ದೆ, 5 ಕಾಲಿಗೆ ಎದ್ದೆ. 5:30 ತನಕ ಮೊಬೈಲ್ ಇಟ್ಕೊಂಡೆ, ಜಸ್ಟ್ ಓಪನ್ ಮಾಡಿದೆ, ಬಟ್ ಅದು ನನ್ನನ್ನು ಬಿಡಲೇ ಇಲ್ಲ. ಸೊ 5:30 ತನಕ ಮೊಬೈಲ್ ಜೊತೆ ಇದ್ದೆ. 5:30ಇಂದ 6 ಗಂಟೆ ಸ್ವಲ್ಪ ಎಂಥ ವಾರ್ಮಪ್ ಎಕ್ಸಸೈಸ್ ಅನ್ಬೋದು. ಸೊ ಜಸ್ಟ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಅದನ್ನು ಮಾಡಿದೆ. ಇವಾಗ ಕೆಳಗೆ ಬಂದೆ, ಫೇಸ್ ವಾಶ್ ಮಾಡಿಕೊಂಡು ಬಟ್ಟೆ ಎಲ್ಲ ಎತ್ತಾಕೊಂಡು ನೆನೆ ಹಾಕೋಣ ಅಂತ ಬಂದಿದ್ದೀನಿ. ಸೊ ಫಸ್ಟು ಬಟ್ಟೆ ನೆನೆ ಹಾಕೋಣ. ಆ್ಯಂಡ್ ಮೋರ್ ಇವತ್ತು ಮಳೆ ಇಲ್ಲ ಗೈಸ್. ಇಲ್ಲ ಅಂದಿದ್ರೆ ಬೆಳಗ್ಗೆನೇ ಮಳೆ ಇರೋದು ಗೊತ್ತಾ. ಸೊ ಈಗ ಮಳೆ ಇಲ್ಲ, ನಾನು ಹೋಗಿ ಬಟ್ಟೆ ನೆನೆ ಹಾಕೋಣ. ಆದರೆ ಬಟ್ಟೆನೂ ಸಹ ವಾಶ್ ಮಾಡಿಬಿಡೋಣ ತಿಂಡಿ ಅಷ್ಟರಲ್ಲಿ. ಸೊ ಇವತ್ತು ತಿಂಡಿನ ತುಂಬ ಅರ್ಜೆಂಟಲ್ಲಿ ಅಥವಾ ಟೈಮಿಗೆ ಸರಿ ಮಾಡಬೇಕು ಅನ್ನೋದೆಲ್ಲ ಏನಿಲ್ಲ. ಅಂದರೆ ಚಿಂಟು ಪಪ್ಪ ಇಲ್ಲ, ಹೀ ಈಸ್ ಔಟ್ ಆಫ್ ಸ್ಟೇಷನ್. ಸೊ ಏನದು, ನಾನು ನನ್ನ ಮಗ ಚಿಂಟು ಅಜ್ಜಿ ಅಷ್ಟೇ. ನಮಗೆ ಅಂಥ ಟೈಮ್ ರಿಸ್ಟ್ರಿಕ್ಷನ್ಸ್ ಇಲ್ಲ, ಸ್ಕೂಲ್ ಟೈಮು ಅಷ್ಟರಲ್ಲಿ ಮಾಡಿದ್ರೆ ಆಯಿತು. ಸೊ ಹಾಗಾಗಿ ಬೇಗ ಬಟ್ಟೆನ ವಾಶ್ ಮಾಡಿಬಿಡೋಣ. ಇವತ್ತೇನೋ ಒಂದು ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ. ಸೊ ಅದು ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದಾಗ ಹೇಳ್ತೀನಿ. ಬಟ್ ಏನೋ ಒಂದು ಪ್ಲ್ಯಾನ್ ಇದೆ. ಸೊ ಅದ್ರ ಪ್ರಕಾರ ಮಾಡೋಣ. ಫಸ್ಟು ನಾವು ಬೇಗ ಬಟ್ಟೆ ವಾಶ್ ಮಾಡಿಬಿಡೋಣ. ವಾಶ್ ಮಾಡ್ಕೊಂಡು ಮುಂಚೆ ಫಸ್ಟು ನೆನೆ ಹಾಕೋಣ. ಏನು ಆಗಿದ್ದೀನಿ ಗೈಸ್, ಟುಮ್ ಶ್ವೇತಾ. ಏನು ಶ್ವೇತಾ? ಟುಮ್ ಶ್ವೇತಾ. ಬಟ್ಟೆ ರಿನ್ಸ್ ಮಾಡಿ ಆಯಿತು, ಬನ್ನಿ ಈಗ ಹೋಗೋಣ. ನನಗೀಗ ಸಿಂಗಲ್ ಲೈಫ್ ಬೆಟರ್ ಅನ್ನಿಸ್ತಾ ಇದೆ. ಒಬ್ಬಳೇ ಇರಬೇಕು, ಒಬ್ಬಳೇ ಸಾಕು. ಈ ಕ್ರಿಟಿಕ್ಸು ಅದು ಮಾಡಬೇಡ, ಇದು ಮಾಡಬೇಡ, ಲೈಕ್ ಅದು ನಮ್ಗೆ ಆ ರೀತಿ ಅನಿಸುತ್ತೆ, ಇದು ಈ ರೀತಿ ಅನಿಸುತ್ತೆ ಹೇಳೋರು ಯಾರೂ ಅಕ್ಕಪಕ್ಕ ಬೇಡ. ನಾನು 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 ಸಾಕು, ಮತ್ತು ಯಾರೂ ಬೇಡ ಅನ್ನಿಸ್ತಾ ಇದೆ. ಲೈಕ್ ಫ್ರೀಡಮೇ ಇಲ್ದಿರೋ ಲೈಫು ಒಂದು ಲೈಫಾ ಅಂತ ಫೀಲ್ ಆಗುತ್ತೆ. ಫಾರ್ ಎವ್ರಿಥಿಂಗ್, ಎಲ್ಲದಕ್ಕೂ ಒಬ್ರನ್ನ ಕೇಳಬೇಕು, ಅವ್ರ ಪ್ರಕಾರ ನಡ್ಕೋಬೇಕು ಅಂದರೆ ಇಟ್ಸ್ ಸೋ ಡಿಫಿಕಲ್ಟ್, ಆಗೋದಿಲ್ಲ. ಅದ್ರ ಬದಲು ಅವ್ರಿಗೆ ಯಾರೂ ಬೇಡ, ನಮ್ಮ ಪಾಡಿಗೆ ನಾವು ಇರೋಣ ಅನ್ನೋದಿದೆಯಲ್ಲ, ಅಲ್ಟಿಮೇಟ್. ಖುಷಿಯಾಗಿರ್ಬೋದು ನಿಜಕ್ಕೂ. ತಲೆಯಲ್ಲಿ ಓಡದೇ ಇರೋ ವಿಷಯಗಳೇ ಇಲ್ಲ, ಸುಮ್ಮನೆ ತಲೆ ಇರೋದೇ ಇಲ್ಲ ಆಯಿತಾ. ಇಷ್ಟೆಲ್ಲ ಕೆಲಸ ಮಾಡ್ತೀನಿ, ಇಷ್ಟೆಲ್ಲ ಎಂಗೇಜ್ ಆಗಿರ್ತೀನಿ, ಆದರೂ ಸಹ ಸಾವಿರ ಥಿಂಗ್ಸ್ ತಲೆಯಲ್ಲಿ ಹೀಗೆ ಹರಿದಾಡ್ತಾ ಇರುತ್ತೆ, ಯಾವುದಕ್ಕೂ ಸೊಲ್ಯೂಷನ್ ಸಿಗೋದಿಲ್ಲ. ಸೊ ಆ ಟೈಮಲ್ಲಿ ಎಂತ ಮಾಡಿಬಿಡ್ತೀನಿ ಅಂದರೆ ತಿಂತಾ ಕೂತ್ಕೊಂಡು ಬಿಡ್ತೀನಿ. ಸೊ ತಿಂದು ಊದ್ಕೊಂಡಿದ್ದೀನಿ. ಈಗ ಕರಗಿಸ್ಬೇಕು, ಸೊ ಬಿಸಿನೀರು ಕುಡಿತಾ ಇದ್ದೀನಿ. ಏನು ಮಾಡೋದು ಹೇಳಿ ಗೊತ್ತೇ ಆಗೋದಿಲ್ಲ. ಸೊ ಅದರಲ್ಲಿರಲಿ, ಫಸ್ಟು ತಿಂಡಿಗೆ ಪ್ರಿಪೇರ್ ಮಾಡಿದ್ದೀನಿ, ಚಪಾತಿ ಮಾಡೋಣ ಅಂತ. ಬನ್ನಿ ಅದ್ರ ಬಗ್ಗೆ ಗಮನ ಕೊಡೋಣ. ಅದಕ್ಕೂ ಮುಂಚೆ ಸ್ವಲ್ಪ ಬಟ್ಟೆ ಇದೆ ಅಲ್ಲ, ವಾಶ್ ಮಾಡಿಬಿಟ್ಟು ಬಂದುಬಿಡೋಣ. ಆಮೇಲೆ ಮಳೆ ಯಾವಾಗ ಬರುತ್ತೋ ಹೇಳೋಕ್ಕಾಗಲ್ಲ ಅಲ್ವಾ ಗೈಸ್. 6:45 ಬಿಸಿನೀರು ಕುಡಿದೆ, ಬಿಸಿನೀರು ಕಾಯಿಸಿಟ್ಟೆ, ಚಿಂಟುಗೆ ಬೇಕಲ್ಲ. ಆ್ಯಂಡ್ ಕಾಫಿ ಮಾಡ್ಕೊಂಡು ಕುಡಿದೆ. ಆದರೆ ಯಾಕೋ ಶೋ ಮಾಡಬೇಕು ಅನ್ನಿಸ್ಲಿಲ್ಲ, ಕಾಫಿ ಕುಡಿದೆ. ಆದರೆ ಎಮ್ಮೆ ಹಾಲು, ಇದು ಚಿಂಟು ಅವ್ರ ಅಜ್ಜಿ ತರಿಸ್ತಾರಲ್ಲ, ಐ ಮೀನ್ ಊರಿಂದ ಹಾಲು, ಅದರಲ್ಲಿ. ಬಟ್ ಎಮ್ಮೆ ಹಾಲಲ್ಲಿ ಅಷ್ಟು ಚೆಂದ ಇರಲ್ಲ ಕಾಫಿ, ಟೇಸ್ಟ್ ಅನಿಸಲ್ಲ. ಐ ಫೆಲ್ಟ್ ಇಟ್. ಸೊ ಅದ್ರಲ್ಲಿ ಕಾಫಿ ಮಾಡ್ಕೊಂಡು ಕುಡಿದೆ. ಆಮೇಲೆ ಚಪಾತಿ ಹಿಟ್ಟು ಕಲಸಿಟ್ಟೆ. ಈಗ ಬಂದೆ, ಬಟ್ಟೆ ವಾಶ್ ಮಾಡಿಬಿಡೋಣ. ಈಗ ಟೈಮ್ ಬಂದು 6:45.
ಬೇಗ ಬೇಗ ಬಟ್ಟೆ ವಾಶ್ ಮಾಡಿಬಿಡೋಣ. ಗೈಸ್, ಬಟ್ಟೆ ಒಗ್ದಾಯ್ತು ನೋಡಿ, ಇಷ್ಟು ಬಟ್ಟೆ ಒಗ್ದಿದ್ದೀನಿ. ಬನ್ನಿ ಇವಾಗ ಹೋಗಿ ತಿಂಡಿ ಮಾಡೋಣ. ಆ್ಯಂಡ್ ಇವಾಗ ಮಳೆ ಬರೋ ಸೂಚನೆ ಇದೆ, ಸೌಂಡ್ ಕಿವಿ ಕೇಳಿಸ್ತಾ ಇದೆ. ಬಟ್ ಅದು ಬರೋಕ್ಕೂ ಮುಂಚೆ ಸ್ವಲ್ಪ ಸೋರ್ಕೊಂಬಿಡ್ಲಿ, ಆಮೇಲೆ ನಾವು ಮೇಲ್ಗಡೆ ಒಣ ಹಾಕ್ಬಿಡೋಣ. ಇವಾಗ ಹೋಗಿ ಚಿಂಟುಗೆ ನೀರು ಕೊಟ್ಟು ಫಸ್ಟು ತಿಂಡಿ ಮಾಡೋಣ. ಬನ್ನಿ. ಫುಲ್ ಸ್ವೆಟ್ಟಿಂಗ್ ಆಗಿಬಿಟ್ಟಿದೆ, ಸ್ವಲ್ಪ ಮುಖಕ್ಕೆ ನೀರು ಹಾಕ್ಕೊಳ್ಳೋಣ. ಏನೇ ಹೇಳಿ, ಮುಖ ತೊಳ್ಕೊಂಡ್ರೆ ಎಷ್ಟು ಒಂಥರ ಆರಾಮ್ ಫೀಲ್ ಆಗುತ್ತೆ. ಸೊ ಬನ್ನಿ ಹೋಗೋಣ. ಸೋಲಾರ್ ಟ್ಯಾಂಕಿಗೆ ನೀರು ಆನ್ ಮಾಡಿದ್ದೆ, ತುಂಬಿಸಾಯಿತು. ಆಮೇಲೆ ಈ ಟ್ಯಾಂಕಿಗೆ ತುಂಬಿಸೋಣ. ಒಳಗೋದೆ, ಮಳೆ ಜೋರಾಗ್ತಾ ಇದೆ. ಫಸ್ಟ್ ಬಟ್ಟೆ ಎತ್ಕೊಂಡ್ಬಿಡೋಣ ಬನ್ನಿ. ಬಟ್ಟೆ ಎತ್ಕೊಂಡಾಯಿತು, ಇವಾಗ ಮಳೆ ನಿಂತೋಯ್ತು. ರಿಸ್ಕ್ ತಗೊಳ್ಳೋದು ಬೇಡ. ತಿಂಡಿ ಎಲ್ಲ ಆಗಿ ಚಿಂಟುನ ಸ್ಕೂಲಿಗೆ ಬಿಟ್ಟು ಬಂದಮೇಲೆ ಬಿಸಿಲಿದ್ರೆ ಹಾಕಿದ್ರಾಯ್ತು. ನೋಡಿ ಎಷ್ಟು ಜೋರಾಗಿ ಬಂತು ಗೊತ್ತಾ, ನಿಂತೇ ಹೋಯಿತು. ಎಂತ ಮಾಡೋದು, ಮತ್ತೆ ಹಾಕೋಕ್ಕೆ ಟೈಮ್ ಇಲ್ಲ. ಚಿಂಟುಗೆ ನೀರು ಕೊಡಬೇಕು, ಎದ್ದೋಡಿಸ್ಬೇಕು. ಸೊ ಟೈಮ್ ಆಗಿಬಿಡುತ್ತೆ. ಬೇಕು ಅಂದರೆ ಆಮೇಲೆ ಹಾಕ್ಕೊಳ್ಳೋಣ. ಚಿಂಟುಗೆ ಬಿಸಿನೀರು ತೊಗೊಂಡು ಹೋಗ್ತಾ ಇದ್ದೀನಿ. ಚಿಂಟು ಪುಟ್ಟ, ಎದೋಮ್ಮ ಪುಟ್ಟಿ, ಟೈಮ್ ಆಯಿತು, ಎದೋ. ಬನ್ನಿ ಹೋಗಿ ತಿಂಡಿ ಮಾಡೋಣ. ನಾನೇನು ಅಡುಗೆ ವಿಷಯದಲ್ಲಿ ತುಂಬ ಪರಿಣಿತೆ ಅಲ್ಲ, ಎಲ್ಲ ಗೊತ್ತು ಅಂತ ಜಂಬನೂ ಕೊಚ್ಕೊಳ್ಳಲ್ಲ. ಗೊತ್ತಿರೋದು 3 ಮತ್ತೊಂದು ಗೈಸ್, ಆದರೆ ಗೊತ್ತಿರೋದನ್ನು ಸ್ವಲ್ಪ ಚೆಂದಾಗಿ ಮಾಡೋದನ್ನು ಕಲ್ತಿದ್ದೀನಿ ಅಷ್ಟೇ. ಏನು ಅನಿಸುತ್ತೆ ನಿಮಗೆ? ಹಂಗೆ ಅನಿಸುತ್ತಾ ನನ್ನನ್ನು ನೋಡಿದ್ರೆ? ಕಮೆಂಟ್ ಮಾಡಿ ಆಯಿತಾ? ತಿಂಡಿ ಎಲ್ಲ ಮಾಡಿಟ್ಟೆ. ಸೊ ಬಟ್ಟೆಗಳು ತಂದಿದ್ದೆ ಅಲ್ಲ, ಒಣ ಹಾಕೋಣ ಅಂದ್ಬಿಟ್ಟು ಬಂದೆ. ಬನ್ನಿ ಫಸ್ಟು ಎಲ್ಲ ಒಣ ಬಟ್ಟೆನ ಸೆಪ್ರೇಟ್ ಮಾಡಿ ಒಣ ಹಾಕ್ಬಿಡೋಣ. ಗೈಸ್, ಮೀಡಿಯಮ್ಮಾಗಿ ಒಣಗಿರೋ ಬಟ್ಟೆ ಎಲ್ಲ ಒಂದು ಕಡೆ ಹಾಕಿದ್ದೀನಿ. ಸೊ ಅದಿಷ್ಟು ಬಟ್ಟೆ ಒಣಗಿದೆ, ಅದನ್ನು ತೊಗೊಂಡೋಗೋಣ. ಇವಾಗ ಬಕೆಟಲ್ಲಿರೋ ಬಟ್ಟೆನ ಇಲ್ಲಿ ಹಾಕೋಣ. ಬಟ್ಟೆ ಒಣಾಕಾಯ್ತು, ಬನ್ನಿ ಹೋಗೋಣ. ಗೈಸ್ ಬನ್ನಿ, ಚಿಂಟು ತಿಂಡಿಗೆ ಬಂದಿದ್ದಾನೆ. ಇವತ್ತು ಚಪಾತಿ ಮತ್ತು ಚಾಪ್ಸ್ ಕರಿ. ಪೀಸ್ ಹಾಕ್ಕೊಂಡಿಲ್ಲ, ಅವನು ಇಷ್ಟಪಡಲ್ಲ ಬೆಳಗ್ಗೆ ಹೊತ್ತು ತಿನ್ನೋಕ್ಕೆ. ಸೊ ಬನ್ನಿ ಹೋಗೋಣ. ಗೈಸ್, ಚಿಂಟು ಅವ್ರ ಅಜ್ಜಿ ಸಂತೆಗೆ ಹೋಗ್ಬೇಕಿತ್ತು ಅಂತ ಹೇಳ್ತಾ ಇದ್ರು, ಹಾಗಾಗಿ ಸಂತೆಗೆ ಹೋಗ್ಬಿಟ್ಟು ಬಂದೆ ಗೈಸ್ ಇವತ್ತು, ಗೊತ್ತಾ ಗೈಸ್. ಚಿಂಟುನ ಸ್ಕೂಲಿಗೆ ಬಿಟ್ಬಿಟ್ಟು ಸಂತೆ ಮಾಡ್ಕೊಂಡು ಬಂದೆ. ಇವತ್ತು ಸ್ವಲ್ಪ ಲೈಟಾಗಿ ಸಾಮಾನುಗಳು ತೊಗೊಬಂದಿದ್ದೀನಿ, ತರಕಾರಿಗಳ್ನ. ಬನ್ನಿ ನೋಡೋಣ ಏನಂತ. ಪೈನಾಪಲ್ ತೊಗೊಬಂದೆ 2. ನಮ್ಮನೆ ಎಲ್ಲರೂ ತಿಂತಾರೆ ಪೈನಾಪಲ್. ಸೊ ಗೋರಿಕಾಯಿ, ಪಾಲಕ್ ಸೊಪ್ಪು, ಸೌತೆಕಾಯಿ, ಟೊಮ್ಯಾಟೊ, ಹಸಿಮೆಣ್ಸಿನ್ಕಾಯಿ, ವಾಟರ್ಸ್, ಮೆಂತ್ಯ ಸೊಪ್ಪು ಇಷ್ಟು ತೊಗೊಬಂದೆ. ಶುಂಠಿ, ಮತ್ತೇನಿದೆ, ಬೀನ್ಸು, ಬೆಂಡೆಕಾಯಿ ಎಲ್ಲೋಯ್ತು, ಅಲ್ಲಿ ಬೆಂಡೆಕಾಯಿ. ಬನ್ನಿ ಇದೆಲ್ಲ ಸೆಪ್ರೇಟ್ ಮಾಡೋಣ. ನಾ ಏನಾದರೂ ಈ ವ್ಲಾಗ್ ಮಾಡೋದೆಲ್ಲ ಬಿಟ್ಬಿಟ್ರೆ ನನಗೆ ಬೇಜಾನ್ ಟೈಮ್ ಇರುತ್ತೆ ಗೈಸ್. ಬಿಕಾಸ್ ಏನು ಅರೇಂಜ್ ಮಾಡೋ ಹಾಗಿಲ್ಲ, ಏನೂ ಲೈಕ್ ಅಕಾರ್ಡಿಂಗ್ಲಿ ಹೇಳಬೇಕು ಅನ್ನೋದಿಲ್ಲ. ಸೊ ಟೈಮ್ ತುಂಬ ಮಿಕ್ಕತ್ತೆ. ಬಟ್ ಆ ಟೈಮ್ ಮಿಕ್ಕಿದ್ರೆ ನಾನು ಹುಚ್ಚಿ ಆಗಿಬಿಡ್ತೀನಿ. ಹಾಗಾಗಿ ನಾನು ವ್ಲಾಗ್ಸ್ ಮಾಡ್ತಾ ನಿಮ್ಮ ಜೊತೆ ಈ ರೀತಿ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಗೈಸ್, ರೂಮೆಲ್ಲ ಫುಲ್ ಡಿಸ್ಪೋಸ್ ಆಗಿದೆ. ಒಂದು ಕೆಲಸ ಮಾಡೋಣ, ರೂಮೆಲ್ಲ ಕ್ಲೀನಾಗಿ ಕ್ಲೀನ್ ಮಾಡಿಬಿಡೋಣ. ಬೆಡ್ ಸ್ಪ್ರೆಡ್ ಚೇಂಜ್ ಮಾಡೋಣ ಅಲ್ವಾ? ಬನ್ನಿ. ಈಗ ಟೈಮ್ ಬಂದು 10 ಗಂಟೆ, 10 ನಿಮಿಷ ಇದೆ 10 ಗಂಟೆಗೆ. ಬೇಗ ಬೇಗ ಕೆಲಸ ಮಾಡಿ ಸ್ನಾನ ಮಾಡ್ಕೊಂಡು ಬಿಡೋಣ.
ಪೂಜೆ ಸಹ ಮಾಡಬೇಕು. ಗೈಸ್, ಬೆಡ್ ಸ್ಪ್ರೆಡ್ ಎಲ್ಲ ತೆಗಿತಾ ಇದ್ದೀನಿ ಅಲ್ಲ, ಸೊ ಹಾಗಾಗಿ ಪಿಲ್ಲೋ ಕವರ್ ಇತ್ತು ಮತ್ತು ಚಿಂಟು ಸ್ನಾನ ಮಾಡಿದ ಬಟ್ಟೆ ಇತ್ತು, ಅದನ್ನು ಸಹ ವಾಶ್ ಮಾಡಿಬಿಡೋಣ ಅಂದ್ಬಿಟ್ಟು ಬಂದೆ. ಸೊ ವಾಶ್ ಮಾಡಿಬಿಟ್ಟು ಹೋಗೋಣ, ನಾಳೆಗೆ ಸ್ವಲ್ಪ ಕೆಲಸ ಕಮ್ಮಿ ಆಗುತ್ತೆ. ಗೈಸ್, ಎಷ್ಟು ತಂಪು ಗಾಳಿ ಬೀಸ್ತಾ ಇತ್ತು ಗೊತ್ತಾ? ನಾನು ಕ್ಯಾಪ್ಚರ್ ಮಾಡ್ತೀನಿ ಅನ್ನೋ ಅಷ್ಟೊತ್ತಿಗೆ ಹೊರಟೋಯ್ತು. ಇಷ್ಟೋ ತನಕ ಬಿಸಿಲಿತ್ತು, ಈಗ ಸಡನ್ ಮೋಡ ಆಗಿದೆ, ಗೊತ್ತಿಲ್ಲ ಯಾವಾಗ ಮಳೆ ಬರುತ್ತೆ ಅಂತ. ವಾವ್ ನೋಡಿ ನೋಡಿ, ಈಗ ಮತ್ತೆ ಗಾಳಿ ಸ್ಟಾರ್ಟ್ ಆಯಿತು. ಗಾಳಿ ಅಲ್ಲ ಗೈಸ್, ಮಳೆ ಸ್ಟಾರ್ಟ್ ಆಯಿತು ನೋಡಿ. ಮಳೆ ಬರುತ್ತೆ ಆಂಟಿ, ಮಳೆ ಬಂತ ನೋಡಿ ನೋಡಿ. ಮಳೆ ಹನಿ ಇಲ್ಲ, ಬಟ್ ಮಳೆ ಬರುತ್ತೆ. ಜಸ್ಟ್ ಇನ್ 2 seconds ಮಳೆ ಡರ 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 ಅಂತ ಸುರಿಯುತ್ತೆ. ಬಂತು ಬಂತು ಬಂತು, ಸಿ ಓ ಸ್ಟಾಪ್ ಆಯಿತು, ಹೋಗೇ ಬಿಡ್ತು. ಎಲ್ಲೋಯ್ತು? ಬಟ್ ಬರುತ್ತೆ ಮತ್ತೆ. ಅದು ಬರೋ ಅಷ್ಟರಲ್ಲಿ ನಾವು ಬಟ್ಟೆ ಒಗೆಯೋಣ. ಅಯ್ಯೋ ಬಂದೇ ಬಿಡ್ತು, ಬಂತು 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 ಬಂತು. ಸಿ ಕಾಣ್ತಾ ಇದೆಯಾ? ಜೋರು ಗುಡುಗು ಬೇರೆ ಬರ್ತಾ ಇದೆ. ನೋಡಿ, ಗಾಳಿ ಗಾಳಿ ಬೀಸ್ತಾ ಇದೆ, ಫುಲ್ ಮೋಡ ಇದೆ, ಭಾರಿ ಮಳೆ ಬಾರೋ ಸಾಧ್ಯತೆ ಇದೆ. ಚೆನ್ನಾಗಿದೆ ತಂಪಿಗೆ. ನಿಮ್ಮ ಟೌನ್ಗಳಲ್ಲಿ ಈ ರೀತಿ ಗೊತ್ತಾಗಲ್ಲ ಅಲ್ಲ, ಮಳೆ ಬರೋದು ಎಲ್ಲ. ನಮಗೆ ನೋಡಿ, ಮಳೆ ಸುರಿಯೋಕ್ಕೂ ಮುಂಚೆ ಮಳೆ ಬರುತ್ತೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಬಂತು ಬಂತು ಬಂತು, ಈಗ ಜೋರು ಮಳೆ ಬಂತು. ನೋಡಿ ನನ್ನ ಬಟ್ಟೆ ತೇವ ಆಗ್ತಾ ಇದೆ. ಮತ್ತೆ ಸ್ಟಾಪ್ ಆಯಿತು. ಹಿಂಗೆ ಚಂದ ಆಟ ಆಡೋಕ್ಕೆ ನನಗೆ ಯಾರಾದರೂ ಕ್ಯಾಪ್ಚರ್ ಮಾಡಿಕೊಟ್ಟಿದ್ರೆ ಎಷ್ಟು ಹ್ಯಾಪಿ ಫೀಲ್ ಮಾಡ್ತಾ ಇದ್ದೆ ಗೊತ್ತಾ? ಸೂಪರಾಗಿರುತ್ತೆ. ಹೊರಟೇ ಹೋಯ್ತು ಮಳೆ. ನಾವು ಬಟ್ಟೆ ಹೋಗೋದು ಬಿಡೋಣ ಬನ್ನಿ. ಒಂದೇ ಪೇರ್ ಬಟ್ಟೆ, ನನ್ನ ಮಗಂದು ಮತ್ತು 2 ಪಿಲ್ಲೋ ಕವರ್ ಇದೆ, ವಾಶ್ ಮಾಡಿಬಿಟ್ಟು ಹೋಗ್ಬಿಡೋಣ. ಗೈಸ್ ನೋಡಿ, ಮಂಗ ಪೀ ಮಾಡ್ತು, ಮೇಲೆ ಕುತ್ಕೊಂಡು ಪೀ ಮಾಡ್ತು. ಅಯ್ಯೋ ಕಕ್ಕ ಇಡ್ತು. ಶೀ ರೇರ್ ಕ್ಯಾಪ್ಚರು. ನಾನಲ್ಲಿ ಯಾವುದು ಬಂತಲ್ಲ, ಏನೋ ಬಂತಲ್ಲ ಅಂತ ನೋಡೋಣ ಅಂತ ಬಂದೆ. ನೋಡಿ, ಮಂಗ ಪೀ ಮಾಡಿಬಿಡ್ತು, ಕಕ್ಕ ಮಾಡ್ತು. ಓ ಮೈ ಗಾಡ್, ಶಿ ಎಂಥದ್ದು ಕ್ಯಾಪ್ಚರ್ ಮಾಡಿಬಿಟ್ಟೆ ನಾನು. ರೇರ್ ಕ್ಯಾಪ್ಚರ್ ಮಾಡಿಬಿಟ್ಟೆ. ಅಟ್ಯಾಕ್ ಅದು ಎಲ್ಲ ಮೇಲ್ಗಡೆಯಿಂದನೇ ಮಾಡುತ್ತೆ. ಬಟ್ಟೆ ಎಲ್ಲ ಒಣಗ್ತೀವಿ. ಏಯ್ ಮಂಗ, ಬರ್ಬೇಡ ನೀನು ನಮ್ಮ ಮನೆದಕ್ಕೆ. ಪುಣ್ಯ, ಇಲ್ಲಿ ಬಟ್ಟೆ ಒಣ ಹಾಕಲ್ಲ. ಗೈಸ್, ಮೇಲ್ಗಡೆ ವಾಟರ್ ಟ್ಯಾಂಕ್ನ ಫಿಲ್ ಮಾಡಿದೆ. ಸೊ ಓವರ್ಫ್ಲೋ ಆಗ್ತಿತ್ತಲ್ಲ, ಬಕೆಟಿಗೆ ವಾಟರ್ ಬಿಟ್ಟೆ. ಈವನ್ ಅದು ಸಹ ತುಂಬಿಸ್ದೆ. ಆಗಲೂ ತುಂಬಿಸಿದೆ, ಮತ್ತಿನ್ನೊಂದು ಸಲ ತುಂಬಿಸ್ಬಿಟ್ಟೆ. ಸೊ ಟೋಟಲಿ 2 ಟ್ಯಾಂಕು ಫಿಲ್ ಆಗಿದೆ. ಸಂಜೆ ಒಂದು ಸಲ ಆನ್ ಮಾಡಿಕೊಂಡ್ರೆ ಸಾಕು. ಗೈಸ್ ನೋಡಿ, ಇಷ್ಟು ಬಟ್ಟೆ ಹೋಗಿದೆ. ಚಿಂಟುದು 1 ಪೇರ್ ಡ್ರೆಸ್ಸು, ಟವಲು ಮತ್ತು ಪಿಲ್ಲೋ. ಹೋಗೋಣ ಬನ್ನಿ ಒಳಗೆ. ನನಗೀಗ ಗಂಡ ಮಕ್ಕಳು ಅಪ್ಪ ಅಮ್ಮ ಎಂಥ ಆಸೆನೂ ಇಲ್ಲ ಗೈಸ್. ನಾನು ಒಬ್ಬಳೇ ಇರಬೇಕು, ಪುಟ್ಟದಾಗ ಒಂದು ಮನೆ ಇರಬೇಕು, ಲೈಕ್ ನನಗೆ ಕಬೋರ್ಡ್ಸ್ ಎಲ್ಲ ಚೆನ್ನಾಗಿರಬೇಕು, ಏನೂ ಹೊರಗೆ ಕಾಣಬಾರ್ದು, ಒಂದು ಮಂಚ, ಒಂದು ಟಿ ವಿ, ಒಂದು ಫ್ರಿಡ್ಜು, ಸೊ ಎಷ್ಟು ಬೇಕಲ್ಲ ಅಷ್ಟು ಈ ರೀತಿ ಇಟ್ಕೊಂಡು ನಾನು ಒಬ್ಬಳೇ ಆರಾಮಾಗಿರಬೇಕು. ಸೊ ಇದು ನನ್ನ ಆಸೆ.
ಖರ್ಚಿಗೆ ಬೇಕಾಗಿರೋಷ್ಟು ದುಡ್ಡು ಹಂಗನ್ಬಿಟ್ಟು ಯಥೇಚ್ಛವಾಗೂ ಏನು ಬೇಡ, ಎಷ್ಟು ಬೇಕಲ್ಲ ಅಷ್ಟು. ಚಂದ ಊಟ, ಚಂದ ನಿದ್ದೆ, ಮನಸ್ಸಿಗೆ ಶಾಂತಿ, ಇಷ್ಟು ಬೇಕು ನೋಡಿ ಗೈಸ್. ರೂಮೆಲ್ಲ ಕ್ಲೀನ್ ಮಾಡಿದೆ. ಇನ್ನೊಂದು ಸ್ವಲ್ಪ ಹೊತ್ತು ನನ್ನ ಮಗ ಬಂದು ಎಲ್ಲ ಗಜಿಬಿಜಿ ಮಾಡ್ತಾನೆ. ಅವ್ನು ಬರೋಕ್ಕೂ ಮುಂಚೆ ಯಾಕೆ ಮಾಡ್ತೀನಿ ಅಂದರೆ, ಸ್ವಲ್ಪ ಹೊತ್ತಾದರೂ ಕ್ಲೀನಾಗಿರೋದನ್ನು ನೋಡೋಕ್ಕೆ ನನಗಿಷ್ಟ. ಹಾಗಾಗಿ ಅವನ ಆ್ಯಬ್ಸೆನ್ಸಲ್ಲೇ ನಾನು ಸಾಮಾನ್ಯ ಕ್ಲೀನ್ ಮಾಡ್ತೀನಿ. ಒಂಥರ ಕ್ಲೀನಾಗಿದ್ದರೆ ಮನಸ್ಸಿಗೆ ನೆಮ್ಮದಿ ಇರುತ್ತೆ ಆ್ಯಂಡ್ ಏನೂ ಕಿಚಿ ಪಿಚಿ ಇರಲ್ಲ. ಐ ಫೀಲ್ ವೆರಿ ಹ್ಯಾಪಿ. ಸೊ ಸ್ವಲ್ಪ ಹೊತ್ತಾದರೂ ಚೆಂದ ಇರಲಿ ಅಂದ್ಬಿಟ್ಟು ಅವನ ಆ್ಯಬ್ಸೆನ್ಸಲ್ಲೇ ನಾನು ಕ್ಲೀನ್ ಮಾಡಿಬಿಡ್ತೀನಿ. ನೋಡಿ ಎಷ್ಟು ಚೆಂದ ಕಾಣ್ತಾ ಇದೆ. ನಮ್ಮ ಚಿಂಟುನ ಸ್ಕೂಲಿಂದ ಕರ್ಕೊಂಡು ಬಂದು ಊಟ ಮಾಡಿಸಿ ಎಲ್ಲ ಮಾಡಿ ಈಗ ಟ್ಯೂಷನಿಗೆ ಕರ್ಕೊಬಂದು ಬಿಡ್ತಾ ಇದ್ದೀನಿ. ಆ್ಯಂಡ್ ನಾನು ಸಹ ಎಲ್ಲ ಹೋಗ್ತಾ ಇದ್ದೀನಿ. ಎಲ್ಲಿ ಅಂತ ಹೇಳ್ತೀನಿ, ವೆಯ್ಟ್ ಮಾಡಿ. ಬಾಯ್ ಪುಟ. ಏನಿದು ಇವತ್ತು ಒಬ್ಬಳೇ ಬೇರೆ ಇರಬೇಕು ಅಂತ ಇದ್ರು, ಯಾರು ಬೇಡ ಅಂತ ಇದ್ರು. ಏನು ದೇಶಾಂತರ ಹೋಗ್ತಾ ಇದ್ದೀನಿ ಅಂತ ಲೆಕ್ಕ ಹಾಕ್ತಾ ಇದ್ದೀರಾ? ವೆಯ್ಟ್ ಮಾಡಿ, ನಾನೇ ಹೇಳ್ತೀನಿ, ತುಂಬ ತಲೆ ಕೆಡಿಸ್ಕೋಬೇಡಿ. ಕುಮಟಾ ಹೋಗುತ್ತಾ? ಸಿರ್ಸಿ. ಲೈಫಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ವಿಚಿತ್ರವಾಗಿರ್ತಾರೆ. ಸೊ ನಾನೊಂಥರ 8ನೇ ಅದ್ಭುತ ಅಂತ ಹೇಳ್ಬೋದು. ಎಲ್ಲರೂ ಮನಸ್ಸಿಗೆ ಬೇಜಾರಾದರೆ ಚಾಡಿ ಹೇಳೋದು, ಜಗಳ ಮಾಡೋದು ಎಲ್ಲ ಮಾಡ್ತಾರೆ. ಬಟ್ ನಾನು ಅದೆಂಥದ್ದು ಮಾಡೋದಿಲ್ಲ. ನನ್ನ ಪಾಡಿಗೆ ನಾ ಇರ್ತೀನಿ, ಸೈಲೆಂಟಾಗಿರ್ತೀನಿ. ಆ್ಯಂಡ್ ಮೋಸ್ಟ್ ಏನಪ್ಪ ಅಂದರೆ, ನನಗೆ ಶಾಪಿಂಗ್ ಮಾಡಿದ್ರೆ ನನ್ನ ಬೇಜಾರೆಲ್ಲ ಹೊರಟೋಗ್ಬಿಡುತ್ತೆ. ಸೊ ಒಂಥರ ಶಾಪಿಂಗ್ ಅಂದರೆ ನನಗೆ ಅದೊಂಥರ ಮೆಂಟಲ್ ಸ್ಟ್ರೆಸ್ ಎಲ್ಲ ಹೊರಟೋಗ್ಬಿಡುತ್ತೆ. ಸೊ ಅದಕ್ಕೇ ನಾನು ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀನಿ. ಏನು ಶಾಪಿಂಗ್ ಮಾಡೋದು ಅಂತ ಗೊತ್ತಿಲ್ಲ ಪರ್ಟಿಕ್ಯುಲರಾಗಿ, ಬಟ್ ಶಾಪಿಂಗ್ ಮಾಡಬೇಕು ಅಷ್ಟೇ. ಅದರಲ್ಲೂ ಕೈಯಲ್ಲಿ ಸ್ವಲ್ಪ ಜಾಸ್ತಿ ದುಡ್ಡಿದ್ರು ಅಂತೂ ಅದು ಹೇಳ್ಕೊಂಬರೋದೇ ನನಗೆ ಜ್ಯುವೆಲ್ರಿ ಶಾಪ್ ಕಡೆಗೆ. ಅಂಥದ್ರಲ್ಲೂ ಜ್ಯುವೆಲ್ರಿ ಶಾಪು ನನಗೆ ಮಾಮೂಲಿ ಇದೆಲ್ಲ ಆಗೋದಿಲ್ಲ. ಲೈಕ್ ನನಗೆ ಚೆಂದ ಇರೋ ಜ್ಯುವೆಲ್ರಿ ಶಾಪ್ಸೇ ಬೇಕು. ಸೊ ಎಲ್ಲಿ ಬಂದಿದ್ದೀನಿ ಹೇಳಿ? ಅಫ್ಕೋರ್ಸ್ ಆಭರಣಕ್ಕೆ ಬಂದಿದ್ದೀನಿ, ಕುಮಟಾದಲ್ಲಿ. ಬನ್ನಿ ನೋಡೋಣ ಏನು ತಗೋಬೋದು ಅಂತ. ನನಗೆ ರಿಂಗ್ಸ್ ಅಂದರೆ ತುಂಬ ಇಷ್ಟ. ಅದರಲ್ಲೂ ನನಗೆ ಡೈಮಂಡ್ ರಿಂಗ್ಸ್ ಅಂದರೆ ಪಂಚ ಪ್ರಾಣ. ಸೊ ಈ ತಮ್ ಫಿಂಗರ್ಗೆ ನನಗೊಂದು ಡೈಮಂಡ್ ರಿಂಗ್ ಬೇಕಿತ್ತು. ಸೊ ಅದು ನೋಡೋಣ ಅಂತ ಬಂದೆ. ಬಟ್ ಯಾಕೋ ಯಾವುದು ಮ್ಯಾಚ್ ಆಗ್ತಾಯಿಲ್ಲ. ಸೊ ನೋಡ್ತಾ ಇದ್ದೀನಿ. ಸೊ ಏನೋ ನೋಡೋಕ್ಕೆ ಬಂದು ಏನೇನೋ ಮಾಡ್ತಾಯಿದ್ದೀನಿ. ಅದು ಏನು ಅಂತ ನೋಡಿ ಬನ್ನಿ. ಒಬ್ಬಳೇ ಬಂದಿದ್ದೀನಿ ಅಲ್ಲ, ಸೊ ನನಗೆ ಜಸ್ಟಿಫೈ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಯಾವುದು ಚೆನ್ನಾಗಿದೆ, ಯಾವುದು ಚೆನ್ನಾಗಿಲ್ಲ, ಏನು ಚೆನ್ನಾಗಿ ಕಾಣ್ತಾ ಇದೆ, ನನಗೇನು ಬೇಕು ಏನೂ ಗೊತ್ತಿಲ್ಲ. ಸೊ ಆ ದುಡ್ಡನ್ನ ಅಂಗಡಿಗೆ ಹಾಕ್ಬಿಟ್ಟು ಬರಬೇಕು ಅಷ್ಟೇ. ನನಗೆ ಡೈಮಂಡ್ ನೋಸ್ಪಿನ್ ಅಂದರೆ ತುಂಬ ಇಷ್ಟ. ಅದರಲ್ಲೂ ಕಲೆಕ್ಷನ್ಸ್ ತುಂಬ ಇರಬೇಕು ಅಂತ ಇಷ್ಟ. ಆಲ್ರೆಡಿ ನನ್ನ ಹತ್ರ 4 ಡೈಮಂಡ್ ನೋಸ್ಪಿನ್ಸ್ ಇದೆ. ಆದರೂ ಸಹ ಯಾವುದಾದ್ರೂ ಒಂದು ಬೇರೆ ಥರ ಇದ್ದರೆ ತಗೊಂಡ್ಬಿಡೋಣ ಅಂತ ಫೀಲ್ ಆಗ್ತಾ ಇರುತ್ತೆ. ನಾನು ಎಲ್ಲೋದ್ರೂ ಒಂದು ಸಲ ನೋಸ್ಪಿನ್ನ ಓಪನ್ ಮಾಡಿಸ್ತೀನಿ. ಯಾವುದಾದ್ರೂ ಇದ್ದರೆ ಚೆಂದ ಇದ್ದರೆ ನನಗೆ ಅಟ್ರ್ಯಾಕ್ಟ್ ಅನಿಸಿದ್ರೆ ನಾನು ಆವಾಗ ಪಿಕ್ ಮಾಡಿಬಿಡ್ತೀನಿ. ನಾನು ಹಿಂದೆ ಮುಂದೆ ಏನೂ ನೋಡಲ್ಲ. ಸೊ ತೊಗೊಂಡ್ಬಿಡ್ತೀನಿ. ದುಡ್ಡಿದೆಯೋ ದುಡ್ಡಿಲ್ವೋ ಏನೂ ನೋಡಲ್ಲ, ತಗೊತೀನಿ. ಗೊತ್ತಿಲ್ಲ, ದೇವರ ದಯೆ ಅನಿಸುತ್ತೆ, ದೇವ್ರಿಗೆ ನನ್ನ ಮೇಲಿರೋ ಪ್ರೀತಿ ಅನಿಸುತ್ತೆ. ನನಗೆ ಅಡ್ಜಸ್ಟ್ ಆಗುತ್ತೆ, ಮ್ಯಾನೇಜ್ ಆಗುತ್ತೆ. ಅದು ಹೇಗೆ ಅಂತ ಹೇಳೋಕ್ಕಾಗಲ್ಲ. ಹಾಗನ್ಬಿಟ್ಟು ಸೊ ಇನ್ನೊಂದು ಥಾಟ್ ಮಾಡಬೇಡಿ, ನನಗೆ ಯಾವ ಬಾಯ್ ಫ್ರೆಂಡ್ಸು ಇಲ್ಲ. ಅಂತಹ ಬಾಯ್ ಫ್ರೆಂಡ್ಸು ನನಗೆ ಗಿಫ್ಟ್ ಕೊಡೋ ಅಂಥ ಬಾಯ್ ಫ್ರೆಂಡ್ಸ್ಗಳಂತೂ ಇಲ್ಲವೇ ಇಲ್ಲ.
ಏನೋ ಹಾಯ್ ಬಾಯ್ ಅನ್ನೋ ಫ್ರೆಂಡ್ಸು ಅದು ಕ್ಲಾಸ್ಮೇಟ್ಸು ಇದ್ದಾರೆ ಬಿಟ್ಟರೆ ಈ ಬಾಯ್ ಫ್ರೆಂಡು ಅಂಥವರೆಲ್ಲ ಯಾರೂ ಇಲ್ಲ. ಏನೋ ಮ್ಯಾಕ್ಸ್ ಟು ಮ್ಯಾಕ್ಸ್ ನನಗೆ ಫ್ರೆಂಡ್ಸ್ ಅಂದರೆ ಹೇಗೆ ಅಂದರೆ ನಾವು ಹೀಗೆ ಹೊರಗೆ ಹೋದಾಗ ಏನೋ ಊಟ ತಿಂಡಿ ಮಾಡ್ಬೋದು ಅಷ್ಟೇ, ಬಿಟ್ಟರೆ ಅಂಥ ಫ್ರೆಂಡ್ಸು ಇನ್ನು ಈ ಗಿಫ್ಟ್ ಕೊಡೋ ಅಂಥ ಫ್ರೆಂಡ್ಸ್ಗಳು ಅಂಥವ್ರು ಯಾರೂ ಇಲ್ಲ. ಬಟ್ ನನಗೆ ತುಂಬ ಸಲ ಅನಿಸತ್ತೆ ಇಷ್ಟೊಂದೆಲ್ಲ ಹುಡುಗಿರು ಅದು ಇದು ಮಣ್ಣು ಮಸಿ ಲವ್ವು ಅಫೇರು ಅಂತ ಬರುತ್ತಲ್ಲ, ನಿಜಕ್ಕೂ ಈ ರೀತಿ ಹುಡುಗರು ಹುಡುಗಿರ ಮೇಲೆ ಖರ್ಚು ಮಾಡ್ತಾರಾ ಅಂತ ನನಗೆ ಯಾವಾಗಲೂ ಕ್ವೆಶ್ಚನ್ ಮಾರ್ಕ್ ಆಗುತ್ತೆ ಗೈಸ್. ಅದೇನೋ ಗೊತ್ತಿಲ್ಲ, ನನ್ನ ಲೈಫಲ್ಲೇ ಯಾಕೆ ನನಗೆ ಅಂಥವ್ರು ಯಾರೂ ಸಿಗಲಿಲ್ಲ ಅಂತ ಕ್ವೆಶ್ಚನ್ ಮಾರ್ಕ್ ಆಗುತ್ತೆ. ನಿಮಗೂ ಈ ರೀತಿ ಏನಾದರೂ ಅನಿಸಿದ್ಯಾ? ನಂಗೆ ತುಂಬ ಸಲ ಅನಿಸುತ್ತೆ, ಯಾರು ನೋಡಿದ್ರು ನನ್ನ ಹತ್ರ ದುಡ್ಡು ಕೇಳೋರೇ ಆಗ್ತಾರೋ ಹೊರತು ನನ್ನ ಲೈಫಲ್ಲಿ ಶ್ವೇತಾ ನಿಂಗೇನು ಬೇಕು ಇದು ತಗೋ ಅಂತ ಹೇಳೋ ಒಂದು ಗಂಡು ಪ್ರಾಣಿನೂ ಸಿಗಲಿಲ್ವಲ್ಲ ಗೈಸ್. ನನಗೆ ನಿಜಕ್ಕೂ ನಗಬೇಕೋ ಅಳಬೇಕೋ ಗೊತ್ತಾಗ್ತಾ ಇಲ್ಲ. ಈ ದಿನದ ತನಕನೂ ಲೈಫಲ್ಲಿ ನನಗೆ ನಿನಗಿದು ಇಷ್ಟ ಅಲ್ಲ ನೀನು ತಗೋ ನಾನು ಕೊಡಿಸ್ತೀನಿ ಅನ್ನೋರು ಯಾರೂ ಇಲ್ಲ ಗೈಸ್. ನಿಮ್ಗೇನು ಅನಿಸುತ್ತೆ? ನಾ ಏನಾದರೂ ತಗೊಂಡಿರ್ಬೋದಾ? ಏನು ತಗೊಂಡಿರ್ಬೋದು? ಕ್ಯೂರಿಯಾಸಿಟಿನಲ್ಲ. ಸೊ ನಾನೇನು ತಗೊಂಡಿರ್ಬೋದು ಹೇಳಿ. ನಾನು ಏನೇ ತೊಗೊಂಡಿದ್ರು ಅಲ್ಲೇನು ಶೋ ಆಗಿದಲ್ಲ, ಸೊ ಅಲ್ಲಿಂದನೇ ಪಿಕ್ ಮಾಡಿರ್ತೀನಿ. ತಗೊಂಡಿಲ್ಲ ಅಂದರೆ ತಗೊಂಡಿಲ್ಲ ಅಷ್ಟೇ. ಸೊ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಆ್ಯಂಡ್ ತಗೊಂಡಿದ್ರೆ ಯಾವ್ದು ತೊಗೊಂಡಿರ್ಬೋದು ಅಂತ ಕಮೆಂಟ್ ಮಾಡಿ ಆಯಿತಾ. ಸೊ ಬಸ್ ಅಂತೂ ಇಲ್ಲ ಗೈಸ್. ನಾನು 5:45ಗೆ ಬಸ್ ಸ್ಟಾಪಿಗೆ ಬಂದೆ, ಆದರೆ 6:30 7 ಗಂಟೆ ತನಕ ಬಸ್ಸೇ ಇಲ್ಲ ಗೈಸ್. ಆಮೇಲೆ ಬಸ್ ಬಂತು, ಜನ ಎಲ್ಲ ಸೀಟ್ ಹಾಕಿದ್ದಾರೆ, ಆದರೆ ಅವರು ಬೇಗ ಹತ್ತು ಬಂದಿಲ್ಲ. ಅವರೆಲ್ಲೋ ಹಿಂದಗಡೆ ಇದ್ದಾರೆ, ಸೀಟ್ ಮಾತ್ರ ಹಾಕ್ಬಿಟ್ಟಿದ್ದಾರೆ. ಸೊ ನಾನೆಂತ ಮಾಡಿದೆ ಗೊತ್ತಾ, ಅವ್ರು ಏನಾದರೂ ಮಾಡ್ಕೊಂಡು ಸಾಯಲಿ, ನಾವು ಕಷ್ಟಪಟ್ಟು ನುಗ್ಗಿಲ್ವಾ ಗೈಸ್. ಆ ಕ್ರೌಡು ಎಂಥ ಕ್ರೌಡು ಗೊತ್ತಾ, ಬಂದಿರೋದೊಂದು ಬಸ್ಸು, ಅಲ್ಲಿ 100-150 ಜನ ಇದ್ದಾರೆ. ಆ ನುಗ್ಲಾಟದಲ್ಲಿ ನಾವು ಹತ್ಕೊಂಡು ಬಂದು ನೋಡಿದ್ರೆ ಪ್ರತಿಯೊಂದು ಸೀಟು ಖಾಲಿ ಇದೆ, ಎಲ್ಲದ್ರ ಮೇಲೂ ಬಟ್ಟೆ ಖರ್ಚಿಫು ಬ್ಯಾಗು ಇದೆ. ಸೊ ನಾನೆಂತ ಮಾಡಿದೆ, ಒಂದು ಬ್ಯಾಗ್ನ ಎತ್ತಿಟ್ಬಿಟ್ಟು ಕೂತ್ಕೊಂಡೆ ಆರಾಮಾಗಿ. ಸೊ ಆಮೇಲೆ ಆ ಯಪ್ಪ ಬಂದುಬಿಟ್ಟು ಕೇಳ್ದೆ, ಇಲ್ಲಿ ನಾನು ಬ್ಯಾಗ್ ಇಟ್ಟಿದ್ದೆ ಅಂತ. ಸೊ ಅದಕ್ಕೇನು ಮಾಡೋದು, ನೀವು ಯಾವಾಗಲೂ ಬಂದರೆ ಬ್ಯಾಗ್ ರಿಸರ್ವ್ ಮಾಡಿದ್ರೆ ನಾವು ಅಷ್ಟೊಂದು ಆ ಜನಗಳ ಮಧ್ಯೆ ಏನೋ ತಳ್ಕೊಂಡು ಕೂತ್ಕೊಂಡು ಬಂದರೆ ನಮಗೇನು ವ್ಯಾಲ್ಯೂನೇ ಇಲ್ವಾ. ನಾವು ಕಷ್ಟಪಟ್ಟು ಬಂದಿದ್ದೀವಿ, ಹತ್ಕೊಂಡಿದ್ದೀವಿ, ನಾನು ಕೂತ್ಕೊಂಡಿದ್ದೀನಿ ಅಂದ್ಬಿಟ್ಟು ನಾನು ಅಚ್ಚುಕಟ್ಟಾಗಿ ಕೂತ್ಕೊಂಡ್ಬಿಟ್ಟೆ ಗೈಸ್ ಅಷ್ಟೇ. ಇದು ಸರಿನೋ ತಪ್ಪೋ ನೀವೇ ಹೇಳಿ. ತಪ್ಪಾದ್ರೂ ಇಟ್ಸ್ ಓಕೆ, ಬಟ್ ನನ್ನ ಮನಸ್ಸಿಗೆ ಸರಿ ಅನಿಸಿದೆ, ನಾನು ಮಾಡಿದ್ದೀನಿ ಅಷ್ಟೇ ಗೈಸ್. ಮನೆಗೆ ಬಂದೆ, ಬನ್ನಿ ಹೋಗಿ ಪೂಜೆ ಮಾಡೋಣ. ಅದೇ ಅಲ್ಲ? ಹಾಂ, ಇದು ಬೇರೆ ಅಲ್ಲ. ಯಾವುದು? ಇಯರಿಂಗ್. ಸೇಮೇ ಅದು. ಅದು ಬಂದು ನೋ ಸ್ಟಡ್, ಇದು ಇಯರ್. ಹೇಗಿದೆ ನಿನ್ನ ಹೆಂಡ್ತಿಗೆ? ಚೆನ್ನಾಗಿದೆ, ಪುಣ್ಯವಂತೆ ನೋಡು. ಓ ಮೈ ಗಾಡ್, ಎಷ್ಟು ಡೈಮಂಡ್ ಇಯರಿಂಗ್ಸ್ ಅಮ್ಮ ಅವಳಿಗೆ. ಹಾಂ, ಎಂಥ ಪುಣ್ಯವಂತೆ ನಿಂದ ಹೆಂಡ್ತಿ. ಏನು? ಹಾಂ ಪುಟ, ಇಟ್ಸ್ ಅ ಟ್ರೆಡಿಷ್ನಲ್ ಒನ್. ಇದು ನನ್ನ ಚೈಲ್ಡ್ಹುಡ್ ಡ್ರೀಮ್. ಫೈನಲಿ ಐ ಗಾಟ್ ಇಟ್. ತುಂಬ ಇಷ್ಟಪಟ್ಟು ತೊಗೊಂಡಿದ್ದೀನಿ. ಸೊ ಹೇಳ್ತೀನಿ ನಿಮಗೆ ಏನು ತೊಗೊಂಡೆ, ಎಷ್ಟು ತೊಗೊಂಡೆ ಅಂತ. ನಮ್ಮ ಮನೆಗೆ ನಾವು ಎಂಥದ್ದೇ ತಂದರೂ ಸರಿ, ಲೈಕ್ ಜ್ಯುವೆಲ್ರೀಸು, ಸಿಲ್ವರು, ಏನೇ ಆಗಿರ್ಬೋದು, ತಂದ ತಕ್ಷಣ ಕ್ಲೀನಾಗಿ ವಾಶ್ ಮಾಡಿ ಅದನ್ನು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡೋದು ಅಭ್ಯಾಸ. ಆ್ಯಕ್ಚುಲಿ ನನಗೆ 17 Pro Max ತೊಗೋಬೇಕು ಅಂತ ತುಂಬ ಇಷ್ಟ ಇತ್ತು, ಆದರೆ ನನಗೆ ಲಂಸಮ್ ಅಮೌಂಟ್ ಅಲ್ಲ ಹಾಕೋದು ಇಷ್ಟ ಇಲ್ಲ. ನನಗೆ ಅಷ್ಟೊಂದು ದುಡ್ಡು ಒಟ್ಟಿಗೆ ಹಾಕಬೇಕಲ್ಲ ಅಂತ ಹೊಟ್ಟೆನೂ ಉರಿಯುತ್ತೆ. ಹಾಗಾಗಿ ಈ ಕೆಲಸ ಮಾಡ್ಕೊಂಡು ಬಂದೆ ಗೈಸ್. ಪೂಜೆ ಎಲ್ಲ ಆಯಿತು. ಸೊ ಏನದು, ಬರಬೇಕಾದ್ರೆ ಚಿಂಟುಗೆ ಶವರ್ಮ ತೊಗೊಬಂದಿದ್ದೆ, ನನಗೂ ಒಂದು ತಿನ್ಬಿಡೋಣ ಬನ್ನಿ. ಎಸ್, ನಮ್ಮ ಅಂಕೋಲದಲ್ಲಿ ಶವರ್ಮ. ಚಿಂಟು ಆಲೇ ತಿಂದಿದ್ದಾನೆ ಕಳ್ಳ, ಈಗ ಸೆಕೆಂಡ್. ಎಲ್ಲಿ ಕಾಲು ಭಾಗ ನೀನೇ ತಿನ್ಬಿಟ್ಟಿಯಲ್ಲ, ಜ್ಯೂಸಿ ಇಲ್ಲ ಅಂದರೆ ಇದೆ ಅಲ್ಲ. ನಿಂದು ಹಿಂಗೆ ಇರುತ್ತೆ, ಸುಮ್ಮನೆ ಹೋಗುದು.
ಕ್ವಾಂಟಿಟಿ ಕಮ್ಮಿ ಗೈಸ್. ಚೆನ್ನಾಗಿ ದೊಡ್ಡ ಇರುತ್ತೆ. ಸ್ನ್ಯಾಕ್ಸ್ ತಿಂದಾಯಿತು. ಈಗ ಊಟದ ಸಮಯ. ಊಟಕ್ಕೆ ಅನ್ನ ಮತ್ತು ಪನ್ನೀರ್ ಕರಿ ಇದೆ. ಸೊ ಅದನ್ನು ತಿಂದ್ಬಿಟ್ಟು ಆರಾಮಾಗಿ ಮಲ್ಕೋತೀವಿ. ಹೇಗೆ ಅನ್ನಿಸ್ತು ವ್ಲಾಗು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಬಾಯ್, ಟೇಕ್ ಕೇರ್.